ವಿಶೇಷ ಅನುದಾನದಲ್ಲಿ ಹಂದಿ ಚೌಕಿ ಕುಟುಂಬಕ್ಕೆ ಸೂರು ಕಲ್ಪಿಸಿಕೊಡಿ ಎಂದು ಬಿಎಸ್ಪಿ ರಾಜ್ಯಾಧ್ಯಕ್ಷ ಎಂ ಕೃಷ್ಣಮೂರ್ತಿ ಮನವಿಯನ್ನ ಮಾಡಿದ್ದಾರೆ. ನಂಜನಗೂಡು ತಾಲೂಕು ಹೊರಳವಾಡಿ ಹೊಸೂರಿನಲ್ಲಿ ಸುಮಾರು ವರ್ಷಗಳಿಂದ ವಾಸವಿದ್ದಂತಹ ಹಂದಿ ಚೌಕಿ ಸಮುದಾಯದ ಮನೆಗಳನ್ನ ಕೆಡವಲಾಗಿತ್ತು. ಜಮೀನಿನ ಮಾಲೀಕ ಕೋರ್ಟ್ನಿಂದ ಆದೇಶ ತಂದು ಪೊಲೀಸರ ಸಹಾಯದಿಂದ 2 ಕುಟುಂಬಗಳನ್ನ ಅಮಾನವೀಯವಾಗಿ ಹೊರಹಾಕಿದ್ರು. ಇದೀಗ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಭೂ ಒಡೆತನ ಯೋಜನೆ ಅಡಿಯಲ್ಲಿ ತಲಾ 2 ಎಕರೆ ಜಮೀನು ಖರೀದಿಸಿ ನೆರವನ್ನ ಕಲ್ಪಿಸಬೇಕೆಂದು ಬಹುಜನ ಸಮಾಜ ಪಾರ್ಟಿ ಆಗ್ರಹಿಸಿದೆ. ಇಲ್ಲಿ ಬಂದು ನಾವು ಚೆಕ್ ಮಾಡಿದ್ರೆ ಈ ಜಾಗದಲ್ಲಿ ಖರಾಬ್ ಇಲ್ಲ ಸರ್. ಇದರಲ್ಲಿ 4 ಗುಂಟೆ ಖರಾಬ್ ಇದೆ ಸರ್. ಅದು ಖರಾಬು ಹಂಗೋಗುತ್ತೆ ಸರ್, ಬಂಡಿ ದಾರಿ ಹೋಗುತ್ತೆ ಸರ್. ಅದನ್ನು ಹಂಗಾಗಿ ಬೇರೆ ಥರ ಖರಾಬ್ ಯಾವುದೂ ಇದಿಲ್ಲ ಸರ್. ಬಂಡಿ ದಾರಿ ಅಂತಂದ್ರೆ ಅದೇ ಓಡಾಡಕ್ಕೆ ಸರ್, ಓಡಾಡೋಕ್ಕೋಸ್ಕರ ನಮ್ಮ ಇದಕ್ಕೆ ಪರವಾಗಿಲ್ಲ ಎಲ್ಲ 3 ದಿವಸ ಮಾಡ್ತಾರೆ. ನೀನು ಇವ್ರಿಗೆ ಡಿ ಸಿ ಗಮನಕ್ಕೆ ಬರ್ತಾರೆ. ಸರ್ಕಾರದ ಅಲ್ಲ, ಇಲ್ಲಿ ನಂಜನಗೂಡಲ್ಲಿ ನಗರಸಭಾ ವ್ಯಾಪ್ತಿಯಲ್ಲಿ ಯಾವುದು CA ಸೈಟ್ ಆ ಥರದ್ದು ಯಾವುದು ಇಲ್ವಾ? ಎಷ್ಟು ಪರ್ಯಾಯ ದಾರಿ ಕಂಡುಕೊಳ್ಬೇಕಂದ್ರೆ ಸರ್ ಈಗ ಅರ್ಜೆಂಟ್ ಇದೆಯಲ್ಲ ಸರ್. ಈಗ ಆಲ್ರೆಡಿ ಅವ್ರಿಗೆ ಸರ್ಕಾರದ ಇದನ್ನೇ ಸರ್ ಅವರು ಸೈಟಿಗೆ ಈಗ ಬಿಲ್ಡಿಂಗ್ ಎಲ್ಲ ಸರ್ಕಾರದ್ದೇ ಅಲ್ಲ ಸರ್. ಈಗ ಕೌಶಲ್ಯ ಅಭಿವೃದ್ಧಿ ಇಲಾಖೆದ್ದೇ ಸರ್ ಇದು ಜಾಗ ಅದು. ಈಗ ಓಕೆ, ಆರಾಮಾಗಿ ರೂಮ್ ಎಲ್ಲ ತುಂಬ ಚೆನ್ನಾಗಿದೆ, ನೀರಿನ ವ್ಯವಸ್ಥೆ ಇದೆ. ನಂಜನಗೂಡು ತಾಲೂಕು ಹೊರಳವಾಡಿ ಹೊಸೂರು ಗ್ರಾಮದಲ್ಲಿ 2 ಹಂದಿ ಜೋಗಿ ಕುಟುಂಬಕ್ಕೆ ಸೇರಿದಂತಹ ಮನೆಗಳನ್ನು ಜಮೀನಿನ ಮಾಲೀಕ ಕೋರ್ಟಿಂದ ಆದೇಶ ತಂದು ಅವ್ರನ್ನ ಜಮೀನಿಂದ ಮನೆಗಳನ್ನ ಉರುಳಿಸಿ ಹೊರಗಡೆ ಹಾಕಿದ್ದಾರೆ. ಇದೊಂದು ಅಮಾನವೀಯವಾದಂತಹ ಘಟನೆ. ಇದು 60-70 ವರ್ಷಗಳಿಂದ ಅವರು ಇಲ್ಲೇ ನೆಲೆ ನಿಂತಿದ್ದಾರೆ. ಕುಟುಂಬದವ್ರು ಹೇಳೋ ಪ್ರಕಾರ 40,000 ರೂಪಾಯಿಗಳನ್ನ ಹಿಂದೆನೆ ಶಿವಾನಂದ ಅನ್ನೋರ ತಂದೆಗೆ ಇವರು ಹಣ ಕೂಡ ಕೊಟ್ಟಿದ್ದಾರೆ. ಆದರೆ ಯಾವುದೇ ದಾಖಲಾತಿಗಳನ್ನ ಪಡೆದುಕೊಳ್ಳದೇ ಇರೋದ್ರಿಂದ ಮತ್ತೆ ಜಮೀನಿನ ಇವ್ರ ಹೆಸರಿಗೆ ಮಾಡಿಸ್ಕೊಳ್ಳದೇ ಇರೋದ್ರಿಂದ ಆತ ಇವ್ರನ್ನ ಜಮೀನಿಂದ ಹೊರಗಾಕ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಸೊ ನಾನು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನಂದ್ರೆ, ಈ ಹೊರಳವಾಡಿ ಏನು ಪಂಚಾಯಿತಿ ವ್ಯಾಪ್ತಿಯಲ್ಲಿ 2 ಕುಟುಂಬಗಳಿಗೆ, ಅದು ಸರ್ಕಾರಿ ಖರಾಬ್ ಆಗಿರ್ಬೋದು ಅಥವಾ ಸರ್ಕಾರಿ ಭೂಮಿ ಆಗಿರ್ಬೋದು ಅಥವಾ ಗ್ರಾಮ ಠಾಣಾ ಜಮೀನಾಗಿರ್ಬೋದು, ಈ ವ್ಯಾಪ್ತಿನಲ್ಲಿ ಇವರಿಗೆ ನಿವೇಶನಗಳು ದೊರೆತರೆ ತಕ್ಷಣ ಇವ್ರನ್ನ ಅಲ್ಲಿಗೆ ವರ್ಗಾವಣೆ ಮಾಡಿ ಸರ್ಕಾರನೇ ಮುಂದೆ ನಿಂತು ಅವ್ರಿಗೆ ಮನೆ ಕಟ್ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಯಾಕೆಂತಂದ್ರೆ ಅವ್ರಿಗೆ ನಿವೇಶನ ಕೊಟ್ರೆ ಖಂಡಿತವಾಗ್ಲೂ ಮನೆ ಕಟ್ಕೊಳ್ಳಿಕ್ಕೆ ಬಹಳ ಸಮಸ್ಯೆ ಆಗುತ್ತೆ. ಅವ್ರಿಗೆ ಜಾಗನ ಗುರುತಿಸಿ ಸರ್ಕಾರದ ವತಿಯಿಂದ ವಿಶೇಷ ಅನುದಾನವನ್ನು ನೀಡಿ CPTSP ನಲ್ಲಿ 1000 ಕೋಟಿ ಹಣ ರಸ್ತೆ ಮಾಡಲಿಕ್ಕೆ, ಮೆಟ್ರೋ ಲೈನ್ ಮಾಡಲಿಕ್ಕೆ, ಕಾಲುವೆಗಳು ಮಾಡಲಿಕ್ಕೆ, ಇನ್ನೇನೇನೋ ಮಾಡಲಿಕ್ಕೆ ಬಳಸ್ತಾ ಇದ್ದಾರೆ ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. ನೀವು 39,000 ಕೋಟಿ ಹಣದಲ್ಲಿ ಈ 2 ಕುಟುಂಬಗಳಿಗೆ ಮನೆ ಕಟ್ಕೊಟ್ರೆ ಖಂಡಿತವಾಗ್ಲೂ ಏನು ಕಡಿಮೆ ಆಗಲ್ಲ. ನಾನು ಬಹುಜನ್ ಸಮಾಜ್ ಪಾರ್ಟಿ ರಾಜ್ಯಾಧ್ಯಕ್ಷನಾಗಿ ಆಗ್ರಹ ಅನ್ನೋದಕ್ಕಿಂತ ಒಂದು ಮಾನವೀಯ ದೃಷ್ಟಿಯಿಂದ ಮನವಿ ಮಾಡ್ಕೋತೀನಿ. ಈ ರೀತಿಯ ಕುಟುಂಬಗಳು ಎಲ್ಲೇ ಇರಲಿ, ಇಡೀ ಕರ್ನಾಟಕದಲ್ಲಿ, ನಂಜನಗೂಡು ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲೇ ಈ ರೀತಿಯ ಅಲೆಮಾರಿಗಳು, ಹಂದಿಜೋಗಿಗಳು, ಈ ರೀತಿಯ ಸಮುದಾಯಗಳಿದೆ, ಅವ್ರಿಗೆ ಕನಿಷ್ಠ ಒಂದು 5,000 ಕೋಟಿ ರೂಪಾಯಿಗಳನ್ನ ಎತ್ತಿಟ್ಟು ಫಸ್ಟ್ ಅವ್ರಿಗೆ ತಕ್ಷಣ ಸೂರು ಕಲ್ಪಿಸ್ಕೊಡ್ಲಿಕ್ಕೆ ಬಜೆಟ್ ನಲ್ಲಿ ನೀವು ಹಣವನ್ನ ಮೀಸಲಾಗಿಡಬೇಕು. ಏನ್ ಸಂತ್ರಸ್ತರಿದ್ದಾರೆ ಆ ಕುಟುಂಬಕ್ಕೆ ತಕ್ಷಣವಾಗಿ ಇದೇ ಪಂಚಾಯಿತಿ ವ್ಯಾಪ್ತಿನಲ್ಲಿ ನೀವು ನಿವೇಶನ ಗುರುಸಿ ಅವ್ರಿಗೆ ವಸತಿಯನ್ನ ನಿರ್ಮಾಣ ಮಾಡ್ಕೊಡ್ಬೇಕು. ಎರಡನೇದಾಗಿ ಬಹಳ ಇಂಪಾರ್ಟೆಂಟ್ ಆಗಿ, ಯಾವ ಜಮೀನಿಂದ ಅವರು ತೆರವು ಮಾಡಿದಾರೋ ಅದೇ ಜಮೀನಿನಲ್ಲಿ ಸರ್ಕಾರಿ ಖರಾಬ್ ಇದೆ ಅಂತ ಹೇಳ್ತಾ ಇದ್ದಾರೆ, ಸರ್ಕಾರಿ ಭೂಮಿ ಇದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈ ಜಮೀನನ್ನ ತುರ್ತಾಗಿ ಆದೇಶ ಮಾಡಿ ಜಿಲ್ಲಾಡಳಿತಕ್ಕೆ, ತಾಲೂಕು ಆಡಳಿತಕ್ಕೆ ಸರ್ವೆ ಮಾಡಿ ಇದೇ ಜಾಗದಲ್ಲಿ ಅವ್ರಿಗೆ ಜಾಗ ಸಿಕ್ಕಿದ್ರೆ, ಸರ್ಕಾರಿ ಖರಾಬ್ ಏನಾದ್ರು ಸಿಕ್ಕಿದ್ರೆ ಇಲ್ಲೇ ಅವ್ರಿಗೆ ನಿವೇಶನವನ್ನ ಕೊಡಬೇಕು. ಕೊಟ್ಟು ಇಲ್ಲಿ ಅವ್ರಿಗೆ ಮನೆ ಕಟ್ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾರೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರನ್ನ ತೆರವುಗೊಳಿಸುವಾಗ ಧಮಕಿ ಹಾಕಿದ್ದಾರೆ, ಬೈದಿದ್ದಾರೆ, ಹಲ್ಲೆ ಮಾಡ್ಲಿಕ್ಕೂ ಮುಂದಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ದೂರನ್ನ, ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಂಡು ತನಿಖೆ ಮಾಡಬೇಕು. ಈಗ ಅವರೆಲ್ಲ ಅನಕ್ಷರಸ್ಥರು, ಅವ್ರಿಗೊಂದು ಕಂಪ್ಲೇಂಟ್ ಕೊಡಬೇಕು, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಅಥವಾ ಗ್ರಾಮ ಪಂಚಾಯತಿಯಿಂದ ನಲ್ಲಿ ಹಾಕ್ಸ್ಕೊಂಡಿದ್ದಾರೆ ಅದಕ್ಕೊಂದು ದಾಖಲಾತಿ ಪಡ್ಕೊಬೇಕು ಅನ್ನೋ ಸರ್ ನಾವು ಇಷ್ಟೇ. ಅವ್ರು
ಎರಡು ಜಮೀನು ಆಲ್ಟಿ ಸರ್ವೆ ನಂಬರ್ ಅಲ್ಲಿ ಅಳತೆ ಮಾಡಿ ಅಂತ ಕೇಳ್ತಾ ಇದೀವಿ. ಆ ಜಮೀನಲ್ಲಿ ಈ ಜಮೀನಲ್ಲಿ ಎರಡರಲ್ಲೂ ಅಳತೆ ಮಾಡಬೇಕು ಅಂತ